ಈಗ ಒಂದು ಎಕ್ಸಾಂಪಲ್ ಇದೆ, ಇಲ್ಲಿ ನೋಡಿ ಇದೊಂದು ಎಕ್ಸಾಂಪಲ್ಲು. ಏನು, ಇದೊಂದು ಅನ್ಗ್ರೂಪ್ಡ್ ಡಾಟಾ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಅನ್ಗ್ರೂಪ್ಡ್ ಡಾಟಾ ಕೊಟ್ಟಿದ್ದಾರೆ. ಎಕ್ಸಾಂಪಲ್ 1. ಓಕೆ, ಎಕ್ಸಾಂಪಲ್ 1. ಎಕ್ಸಾಂಪಲ್ 1 ಅಲ್ಲಿ ನೋಡಿ, ದ ಮಾರ್ಕ್ಸ್ ಆಬ್ಟೆಂಡ್ ಬೈ 30 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್. ಓಕೆ, ಇದು ಇಂಪಾರ್ಟೆಂಟು. 30 ಸ್ಟೂಡೆಂಟ್ಸ್. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 30 ಸ್ಟೂಡೆಂಟ್ಸ್. ಸೊ ಟೋಟಲ್ ಆಗಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? 30 ಸ್ಟೂಡೆಂಟ್ಸ್ ಇದ್ದಾರೆ. ಆಫ್ ಕ್ಲಾಸ್ 10th ಆಫ್ ಎ ಸರ್ಟೆನ್ ಸ್ಕೂಲ್ ಇನ್ ಮ್ಯಾಥಮೆಟಿಕ್ಸ್ ಪೇಪರ್. ಓಕೆ, ಒಂದು ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಪೇಪರು ಏನು ಮಾಡಿದ್ರು? ಕಂಡಕ್ಟ್ ಮಾಡಿದರು. ಕನ್ಸಿಸ್ಟಿಂಗ್ ಆಫ್ 100 ಮಾರ್ಕ್ಸ್. ಓಕೆ, 100 ಮಾರ್ಕ್ಸ್ನ ಒಂದು ಪೇಪರ್ನ ತಗೊಂಡಾಗ ಈಗ ಇಲ್ಲಿ ಬಂದಿರತಕ್ಕಂಥ ಮಾರ್ಕ್ಸ್ ಆರ್ ಪ್ರೆಸೆಂಟೆಡ್ ಇನ್ ಟೇಬಲ್ ಬಿಲೋ. ಓಕೆ, ಇಲ್ಲಿ ಮಾರ್ಕ್ಸ್ ಎಷ್ಟು ಬಂದಿದೆ ಅಲ್ಲ, ಅದನ್ನೊಂದು ಟೇಬಲಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಫೈಂಡ್ ದ ಮೀನ್ ಆಫ್ ದ ಮಾರ್ಕ್ಸ್. ಓಕೆ, ಮೀನ್ ಆಫ್ ದ ಮಾರ್ಕ್ಸ್. ಈಗ ನೋಡಿ, ಇದು ಒಂದು ಏನು ಗ್ರೂಪ್ಡ್ ಡಾಟಾ ಆಗುತ್ತೆ. ಓಕೆ, ಸಾರಿ, ಅನ್ಗ್ರೂಪ್ಡ್ ಡಾಟಾ ಅಲ್ಲ. ಇಲ್ಲೇನು ಮಾಡಿದ್ದಾರೆ? ಆಲ್ರೆಡಿ ಗ್ರೂಪ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಂಪಲ್ ನೋಡಿ, 10 ಮಾರ್ಕ್ಸ್ ಬಂದಿರತಕ್ಕಂಥವ್ರು ಒಬ್ಬನೇ ಇದ್ದಾನೆ. 20 ಮಾರ್ಕ್ಸ್ ಬಂದಿರತಕ್ಕಂಥವ್ರು ಒಬ್ಬನೇ ಇದ್ದಾನೆ. 36 ಮಾರ್ಕ್ಸ್ ಬಂದಿರತಕ್ಕಂಥವ್ರು 3, 40 ಮಾರ್ಕ್ಸ್ ಬಂದಿರತಕ್ಕಂಥವ್ರು 4 ಜನ. ಇದನ್ನೇನು ಮಾಡಿಬಿಟ್ಟಿದ್ದಾರೆ? ಆಲ್ರೆಡಿ ಗ್ರೂಪ್ ಮಾಡಿದ್ದಾರೆ. ನೋಡಿ, 40 ಬಂದಿರತಕ್ಕಂಥವ್ರು 4 ಜನ. ಇದನ್ನು ಆ್ಯಕ್ಚುಲಾಗಿ ರಿಪ್ರೆಸೆಂಟ್ ಮಾಡಿದರೆ, ಓಕೆ, ಮಾರ್ಕ್ಸನ್ನು ರಿಪ್ರೆಸೆಂಟ್ ಮಾಡಿದಾಗ ಯಾವ ರೀತಿ ಬರಿಬೋದು ನಾವು? ನೀವು ಬರೀ ಮಾರ್ಕ್ಸನ್ನು ರಿಪ್ರೆಸೆಂಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಮಾರ್ಕ್ಸ್ ಈಕ್ವಲ್ ಟು ಏನಾಯಿತು? ಫಸ್ಟ್ 10 ಬರ್ತಿತ್ತು, ಆಮೇಲೆ 20 ಒಂದೇ ಸಲ ಇದೆ. ಸೊ 20, 36 3 ಸಲ ಇದೆ ಅಲ್ವಾ? ಸೊ 36, 36, 36, 36, 36. ಓಕೆ, 36 3 ಸಲ ಬಂತು. ಆಮೇಲೆ 40 4 ಸಲ ಬಂತು. 40, 40, 40, 40, ಮತ್ತು 50 3 ಸಲ ಬಂತು. ಸೊ 50, 50, 50, ಮತ್ತು 60 4 ಸಲ ಬಂತು. 60, 60, 60, ಮತ್ತು ಇಲ್ಲಿ ಬರಿತೀನಿ, ಇಲೆಕ್ಷನ್ ಶುರು ಹಾಕ್ಸೋಣ. 60, ಆಮೇಲೆ 74 ಸಲ ಬಂತು. 70, 70, 70, 70. ಓಕೆ, ನೆಕ್ಸ್ಟ್ 72 ಒಂದು ಸಲ ಬಂತು. 72 ಒಂದು ಸಲ ಬಂತು. 81 ಸಲ ಬಂತು. ಮತ್ತು 88 2 ಸಲ ಬಂತು. 92 3 ಸಲ ಬಂತು. ಮತ್ತು ಕೊನೆಯದಾಗಿ 95 ಒಂದು ಸಲ ಬಂತು. ಓಕೆ, ಇದು ಏನು? ನಾನು ಕೆಳಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ವಾ, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಅಲ್ವಾ, ಇದು ಏನು? ಮಾರ್ಕ್ಸ್. ಇದು ಅನ್ಗ್ರೂಪ್ಡ್ ಡಾಟಾ. ಓಕೆ, ಇದು ಒಂದು ಅನ್ಗ್ರೂಪ್ ಡಾಟಾ. ಇಲ್ಲಿ ಕೆಳಗಡೆ ಬರೆದಿರ್ತೀನಲ್ವ, ಇದೆಲ್ಲ ಮಾರ್ಕ್ಸಿಂದ. ಈ ಅನ್ಗ್ರೂಪ್ ಡಾಟಾನ ಪ್ರೊಸೆಸ್ ಮಾಡಿ ಏನು ಮಾಡಿದ್ವಿ? ಗ್ರೂಪ್ ಮಾಡಿದ್ವಿ. ಇದು ಅನ್ಗ್ರೂಪ್ಡ್. ಓಕೆ, ಇದು ಒಂದು ಅನ್ಗ್ರೂಪ್ ಡಾಟಾ. ಈ ಡಾಟಾನ ನಾವೇನು ಮಾಡಿದ್ವಿ? ಗ್ರೂಪ್ ಮಾಡಿದ್ವಿ. ಏನು ಮಾಡಿದ್ವಿ? ಗ್ರೂಪ್ ಮಾಡಿದ್ವಿ. ಒಂದು ನಿಮಿಷ. ಓಕೆ, ಗ್ರೂಪ್ ಮಾಡಿದ್ವಿ. ಈ ಗ್ರೂಪ್ ಮಾಡಿದಾಗ ಇದೆಲ್ಲ ವ್ಯಾಲ್ಯೂ ಬಂತು. ಸರಿ, ಈಗ ಇಲ್ಲಿವರೆಗೆ ಗೊತ್ತಾಯ್ತಾ ಗ್ರೂಪ್ಡು ಅನ್ಗ್ರೂಪ್ಡು ವ್ಯತ್ಯಾಸ ಏನಂತ? ಇಲ್ಲಿಗೆ ಈ ಎಕ್ಸಾಂಪಲಲ್ಲಿ ಕ್ಲಿಯರ್ ಆಗಿರುತ್ತೆ. ಓಕೆ, ಈಗ ಇದನ್ನೆಲ್ಲ ಕ್ಲಿಯರ್ ಮಾಡೋಣ. ಓಕೆ, ಇದು ಅನ್ಗ್ರೂಪ್ ಡಾಟಾ ಗ್ರೂಪ್ ಡಾಟಾ ನಡುವೆ ವ್ಯತ್ಯಾಸ ಗೊತ್ತಾಯಿತು. ಈಗೇನು ಮಾಡ್ತೀನಿ ನಾನು? ಈ ಕೊಟ್ಟಿರ್ತಕ್ಕಂಥ ಡಾಟಾಯಿಂದ ಏನು ಮಾಡಬೇಕು? ನಾನು ಮೀನ್ ಕಂಡುಹಿಡಿಬೇಕು. ಓಕೆ, ಏನು ಕಂಡುಹಿಡಿಬೇಕು? ಮೀನನ್ನು ಕಂಡುಹಿಡಿಬೇಕು. ಸೊ ಮೀನನ್ನು ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಇದನ್ನ ಏನಂತ ಕರಿತೀವಿ? ಈಗ ಮಾಡ್ತಾ ಇರ್ತಕ್ಕಂಥ ಮೆಥಡ್ ಏನಿದೆ ಅಲ್ವಾ, ಇದನ್ನು ಡೈರೆಕ್ಟ್ ಮೀನ್ ಮೆಥಡ್ ಅಂತ ಕರಿತೀವಿ. ಓಕೆ, ಅಥವಾ ಡೈರೆಕ್ಟ್ ಮೆಥಡ್ ಫಾರ್ ಮೀನ್ ಫೈಂಡಿಂಗ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾ ಏನಿದೆ ಅಲ್ವಾ, ಇದನ್ನೇನು ಮಾಡ್ತೀನಿ ನಾನು? ಸಿಗ್ಮಾ XIFI ಅಂತ, ಇಲ್ಲಿ XIFI ಅನ್ನು ಬರ್ಕೊಳ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಡಾಟಾನ ನಾನು XIFI ಅಂತ, ಇಲ್ಲಿ XF. ಓಕೆ, XI ಇಂಟು FI ಮಾಡ್ತೀನಿ ಇಲ್ಲಿ. ಓಕೆ, XI ಇಂಟು FI ಮಾಡಿದಾಗ ಇಲ್ಲಿ ಕೆಳಗಡೆ ನೋಡಿ, 10 10, ನೆಕ್ಸ್ಟು 20. ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ? 90, 100, 108 ಬರುತ್ತೆ. ಹೌದಾ? 3 6 18, ಕೆಲವೊಂದು 96. ಓಕೆ, 4 4 16, ಇದ್ರದ್ದು 160 ಬಂತು. ಓಕೆ, ಇಲ್ಲಿ XIFI ಮಾಡಬೇಕು. ಸೊ XI ಇಂಟು FI ಮಾಡ್ತಾ ಇದ್ದೀನಿ ನಾನು. ನೆಕ್ಸ್ಟು 150, ನೆಕ್ಸ್ಟು 100, 2 12, ಕೆಲವೊಂದು 1, 2 5 10 11, 112. ನೆಕ್ಸ್ಟು 4 6 24, 240, 7 4 21, 7 4 28, 280. ಸೊ 72, ದೆನ್ 80,
ದೆನ್ 176 ಎಂಟೆಂಟ್ಲೆ 16 176 ಓಕೆ. ನೆಕ್ಸ್ಟು 3 2 6 9 3 27 ನೆಕ್ಸ್ಟು 95 ಓಕೆ. ಇಲ್ಲೇನು ಬಂತು ಇದೆಲ್ಲ ವ್ಯಾಲ್ಯೂ ಏನು ಬಂತು ನನಗೆ ಎಕ್ಸ್ ಐ ಇಂಟು ಎಫ್ ಐ ಮಾಡಿರ್ತಕ್ಕಂಥ ವ್ಯಾಲ್ಯೂ ಓಕೆ. ಇದೆಲ್ಲ ಎಕ್ಸ್ ಐ ಇಂಟು ಎಫ್ ಐ ಮಾಡಿರ್ತಕ್ಕಂಥ ವ್ಯಾಲ್ಯೂ. ನೀವು ಇದನ್ನು ಈ ರೀತಿ ಸಿಂಗಲ್ ಈ ರೀತಿ ಟೇಬಲ್ ಹಾಕಿಟ್ಟು ಕೂಡ ಸಾಲ್ವ್ ಮಾಡ್ಬೋದು, ಬಟ್ ನಾನು ಇಲ್ಲೇ ಅಡ್ಡ ಸಾಲ್ವ್ ಮಾಡ್ತಾ ಇದ್ದೀನಿ ಓಕೆ. ಇದು ಎಕ್ಸ್ ಐ ಎಫ್ ಐ ವ್ಯಾಲ್ಯೂ ಸರಿ. ಈಗ ನನಗೆ ಸಿಗ್ಮಾ ಎಕ್ಸ್ ಐ ಎಫ್ ಐ ಬೇಕು ಹೌದಾ. ಮೀನ್ ಅಂದ್ರೇನು, ಮೀನ್ ಫಾರ್ಮುಲಾ ಏನಿದೆ ಸಿಗ್ಮಾ ಎಕ್ಸ್ ಐ ಎಫ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ. ಸಿಗ್ಮಾ ಎಫ್ ಐ, ಈ ಸಿಗ್ಮಾ ಎಫ್ ಐ ಇಂಟು ಎಫ್ ಐ ಪ್ಲಸ್ ಎಕ್ಸ್ ಐ 10 20 ಇದನ್ನೆಲ್ಲ ಏನು ಮಾಡಬೇಕು ಟೋಟಲ್ ಮಾಡಬೇಕು. ಸೊ ನಾನು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೀನಿ ಸ್ವಲ್ಪ ಬೇಗಕ್ಕೆ ಮಾಡೋದಕ್ಕೆ, ಬಟ್ ನೀವು ಎಕ್ಸಾಮಲ್ಲಿ ಏನು ಮಾಡಬೇಕು ನೀವೇ ಮಾಡಬೇಕಾಗುತ್ತೆ. ಸೊ ಯಾವಾಗಲಿ ಸ್ಟ್ಯಾಟಿಸ್ಟಿಕ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಸ್ಲೋ ಆಗಿ ಮಾಡಬೇಕು 150 ಪ್ಲಸ್ 112 ಪ್ಲಸ್ 240 ಪ್ಲಸ್ 280 ಪ್ಲಸ್ 72 ಮತ್ತು 80 176 ಪ್ಲಸ್ 276 ಪ್ಲಸ್ 95 ಓಕೆ. ಇದು ಟೋಟಲ್ ಆಗಿ 1779 ಬಂತು. ಎಷ್ಟು ಬಂತು 1779 ಓಕೆ. ಸಿಗ್ಮಾ ಇವೆಲ್ಲ ವ್ಯಾಲ್ಯೂವನ್ನು ಟೋಟಲ್ ಮಾಡಿದಾಗ 1779 ಬಂತು. ಎಲ್ಲಾದರೂ ನಾನು ಮಲ್ಟಿಪ್ಲಿಕೇಶನ್ ತಪ್ಪು ಮಾಡಿದರೆ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗ್ತಾ ಇರುತ್ತೆ ಮಿಸ್ಟೇಕು. ಈಗ ಸಿಗ್ಮಾ ಎಫ್ ಐ ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಫ್ರೀಕ್ವೆನ್ಸಿನ ಏನು ಮಾಡಬೇಕು ಟೋಟಲ್ ಮಾಡಬೇಕು, ಎಲ್ಲ ಫ್ರೀಕ್ವೆನ್ಸಿನ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡೋಣ. ಇಲ್ಲಿ 5 ಆಯಿತು, 5 9 10 11 12 13 14 18 22 23 24 25 26 27 28 29 30 ಓಕೆ 30 ಆಯಿತು ಡಿವೈಡ್ ಬೈ 30. ಇದೆಷ್ಟು ಬರುತ್ತೆ 1779 ಡಿವೈಡ್ ಬೈ 30 ಡಿವೈಡ್ ಬೈ 30 ಓಕೆ. 59.3 ಬಂತು. 59.3. ಈ 59.3 ಏನಿದೆ ಅಲ್ವಾ, ಈ 59.3 ಏನಿದೆ ಅಲ್ವಾ, ನನಗೇನಾಯ್ತು ಈಗ ಇದು ಆ್ಯಾವ್ರೇಜ್ ಕ್ಲಾಸ್ ಮಾರ್ಕ್ಸ್ ಆಯಿತು ಓಕೆ. ಈ ಕ್ಲಾಸ್ ನಮ್ಮ ಕ್ಲಾಸ್ ಏನಿದೆ ಅಲ್ವಾ, ಈಗ ಯಾವುದೋ 10th ಕ್ಲಾಸ್ ತೊಗೊಂಡಿರ್ತಕ್ಕಂಥ ಆ್ಯಾವ್ರೇಜ್ ಮಾರ್ಕ್ಸ್ ಆಯಿತು ಓಕೆ. ಏನಾಯಿತು ಆ್ಯಾವ್ರೇಜ್ ಮಾರ್ಕ್ಸ್. ಈ ರೀತಿ ಏನು ಮಾಡಿದ್ವಿ ನಾವು ಮೀನನ್ನು ಕಂಡುಹಿಡಿದ್ವಿ ಓಕೆ. ಸಿಂಪಲ್ ಆಗಿತ್ತು, ಈಸಿಯಾಗಿತ್ತು, ಅಷ್ಟೇನು ಟಫ್ನೆಸ್ ಇರಲಿಲ್ಲ. ಈಗ ಸ್ಲೋ ಹೋಗ್ತಾ ಇದ್ದೀನಿ, ಬರ್ತಾ ಬರ್ತಾ ಮುಂದೆ ಪ್ರಾಬ್ಲಮ್ಗಳು ಬರುತ್ತೆ ಅಲ್ವಾ, ಅಲ್ಲಿ ಸ್ಪೀಡ್ ಆಗ್ತಾ ಹೋಗೋಣ ಸರಿ.